ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತುಭ್ಯೋ ನಮಃ. ಯೂಟ್ಯೂಬ್ ವೀಕ್ಷಕ ವಾಹಿನಿಗಳಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ. ಜಾತಸ್ಯ ಇದಂ ಜಾತಕಂ ಪುರುಷಸ್ಯ ಜನ್ಮಾರ್ಜಿತ ದುಷ್ಕರ್ಮ ಸತ್ಕರ್ಮ ಇದುಚಿತ ಜಾತಕಂ. ಅಂದರೆ ನೋಡಿ, ಯಾವುದೇ ಒಂದು ಜಾತಕದಲ್ಲಿ ಒಂದು ಯೋಗಗಳು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಈ ಯೋಗಗಳು ಹೇಗೆ ನಮಗೆ ಯಾವ ಟೈಮಲ್ಲಿ ಆ ದಶಾ ಮತ್ತೆ ಮುಕ್ತಿಗಳಲ್ಲಿ ಹೆಚ್ಚು ಅತಿ ಸೂಕ್ಷ್ಮವಾಗಿ ಒಂದು ಫಲವನ್ನು ಕೊಡುತ್ತವೆ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ. ಏಕೆಂದರೆ ಪ್ರತಿಯೊಬ್ಬರ ಜಾತಕದಲ್ಲಿ ಯೋಗಗಳು ಅಂತ ಬಂದರೆ ಅನೇಕ ರೀತಿಯಲ್ಲಿ ಅವರ ಸಾಧನೆ, ಕೀರ್ತಿ, ಯಶಸ್ಸಿಗೆ ಒಂದು ಲಾಭ ಅಷ್ಟು ಅವರಿಗೆ ಕಂಡಿರುತ್ತೆ. ಏಕೆಂದರೆ ಪ್ರತಿಯೊಬ್ಬರ ಜಾತಕದಲ್ಲಿ ಅವರ ಒಂದು ವಿಮರ್ಶೆಯನ್ನು ಮಾಡುವಾಗ, ಅವರ ಒಂದು ಜೀವನದಲ್ಲಿ ಸಾಕಷ್ಟು ಸ್ವಾವಲಂಬಿಗಳನ್ನು ಹೊಂದಿದಾಗ ಅವರ ಜಾತಕದಲ್ಲಿ ಯೋಗಗಳು ಬಹಳ ಮುಖ್ಯವಾಗಿರುತ್ತದೆ. ಇದು ದಶಾ ಮತ್ತು ಭುಕ್ತಿಗಳಲ್ಲಿ ಅವುಗಳು ಕಂಡು ಬಂದಾಗ ಈ ರೀತಿಯಾಗಿ ತಿಳಿಯಬೇಕಾಗುತ್ತದೆ. ಈ ಯೋಗಗಳಲ್ಲಿ ಇವತ್ತಿನ ಒಂದು ವಿಷಯದಲ್ಲಿ ಒಂದು ರುಚಿಕ ಯೋಗಗಳಂತೂ ಅದೊಂದು ಬಹಳ ಮುಖ್ಯವಾಗಿರುತ್ತದೆ. ಈ ರುಚಿಕ ಯೋಗ ಹೇಗೆ ಅನ್ನೋದು ಬಹಳ ಒಂದು ಮುಖ್ಯ. ಒಂದು ಜಾತಕವನ್ನು ವಿಮರ್ಶೆ ಮಾಡುವಾಗ ಸಮಯದಲ್ಲಿ ರುಚಿಕ ಯೋಗ ಹೇಗೆ ಉಂಟಾಗುತ್ತದೆ, ಇದರಿಂದ ಹೇಗೆ ಒಂದು ಅವರ ಫಲ ಅನ್ನೋದು ಬಹಳ ಸಿಗುತ್ತದೆ ಅನ್ನೋದು ಮುಖ್ಯವಾಗಿರುತ್ತೆ. ಉದಾಹರಣೆಗೆ ನೋಡಿ, ಲಗ್ನದಿಂದ 1, 2, 3, 4 ಲಗ್ನದಿಂದ ಕುಜ ಕೇಂದ್ರ ಸ್ಥಾನದಲ್ಲಿ ಅಂದರೆ ಉಚ್ಚ ಸ್ಥಾನ, ಕೇಂದ್ರ ಸ್ಥಾನವಾಗಿ ಅದು ಉಚ್ಚ ಸ್ಥಾನವಾದಾಗ ಅವಾಗ ಆ ರುಚಿಕ ಯೋಗ ಉಂಟಾಗುತ್ತೆ. ಅಥವಾ ಜನ್ಮಚಂದ್ರನಿಂದ 1, 2, 3, 4, 5 ಸ್ವಕ್ಷೇತ್ರದಲ್ಲಿ ಏನಾದ್ರು ಇದ್ದಂತಹ ಸಂದರ್ಭದಲ್ಲಿ ಆ ಯೋಗವು ಉಂಟಾಗುತ್ತದೆ. ಈ ರುಚಿಕ ಯೋಗ ಬಂದು ಇದರಲ್ಲಿ ರುಚಿಕ ಯೋಗ ಆ ಜಾತಕದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕುಜನು ಲಗ್ನದಿಂದ ಕೇಂದ್ರ ಸ್ಥಾನ ಒಂದು ಉಚ್ಚ ಸ್ಥಾನ ಆಗಿರಬೇಕು, ಅಥವಾ ಜನ್ಮಚಂದ್ರನಿಂದ ಸ್ವಕ್ಷೇತ್ರದಲ್ಲಿ ಇರಬೇಕು. ಈ ರೀತಿ ಇದ್ದಾಗ ಆ ರುಚಿಕ ಯೋಗವು ಉಂಟಾಗುತ್ತದೆ. ಈ ರುಚಿಕ ಯೋಗದಿಂದ ಫಲ ಏನು? ಒಂದು ಧೈರ್ಯವಂತರಾಗಿರುತ್ತಾರೆ, ಮತ್ತೆ ಸೈನಿಕರಲ್ಲಿ ಮುಖ್ಯಸ್ಥರಾಗಿರುತ್ತಾರೆ, ಅಗ್ರಗಣ್ಯರಾಗಿರುತ್ತಾನೆ, ಮತ್ತೆ ಶತ್ರುಗಳ ಮೇಲೆ ಜಯ ಸಾಧಿಸುವಷ್ಟು ಬಲವನ್ನು ಹೊಂದಿರುತ್ತಾನೆ, ಮತ್ತು ಕ್ರೀಡೆಗಳಲ್ಲಿ ಆಸಕ್ತಿಯಾಗಿರುತ್ತಾನೆ, ಮತ್ತೆ ಕ್ರೀಡಾ ಪದವಿಗಳಲ್ಲಿ ಅವಳ ಬಹುಮಾನವನ್ನು ಉತ್ತೇಜವಾಗಿ ಗಳಿಸಲು ಮತ್ತೆ ಅನೇಕ ರೀತಿಯಲ್ಲಿ ಕ್ರೀಡಾ ಮುಖ್ಯಸ್ಥನೂ ಸಹ ಆಗುವಲ್ಲಿ ಇಲ್ಲಿ ಪ್ರಮುಖ ಉದ್ದೇಶವಾಗಿರುತ್ತೆ. ಈ ರೀತಿ ಇದ್ದಂತಹ ಜಾತಕದಲ್ಲಿ ಅನೇಕ ರೀತಿಯ ಒಂದು ಧೈರ್ಯವಂತ, ಸೈನಿಕರಲ್ಲಿ ಮುಖ್ಯಸ್ಥ, ಶತ್ರುಗಳ ಮೇಲೆ ಜಯ, ಕ್ರೀಡೆಗಳಲ್ಲಿ ಆಸಕ್ತಿ, ಈ ರೀತಿಯನ್ನು ಹೊಂದಿರುತ್ತಾರೆ. ಇಂತಹ ಜಾತಕದಲ್ಲಿ ಇದ್ದವರು ಆ ರುಚಿಕ ಯೋಗವನ್ನು ಕಂಡಿರುತ್ತಾರೆ. ಈ ರುಚಿಕ ಯೋಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅನೇಕ ರೀತಿಯ ಈ ಫಲಗಳನ್ನು ಹೊಂದಿರುತ್ತಾರೆ. ಓಕೆ, ಇವತ್ತಿನ ಒಂದು ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಒಂದು ರುಚಿಕ ಯೋಗದ ಬಹಳ ಮುಖ್ಯವಾಗಿರುತ್ತದೆ. ಈ ಯೋಗವು ಇದ್ದಂತಹ ಸಂದರ್ಭದಲ್ಲಿ ಅವುಗಳ ಮಹತ್ವವು ಹೇಗೆ, ಅವುಗಳ ಸ್ವಾವಲಂಬಿಗಳು ಹೇಗಿರುತ್ತದೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಸಾಕಷ್ಟು ಯೋಗಗಳು ಬಂದಂತಹ ಸಂದರ್ಭದಲ್ಲಿ ಅವರ ಕೀರ್ತಿ, ಪ್ರತಿಭೆಗಳು ಅವರಿಗೆ ಗೊತ್ತಿಲ್ಲದ ಹಾಗೆ ನಡೆಯುವಂತಹ ಸಂದರ್ಭ ಹೆಚ್ಚಾಗಿ ಕಂಡುಬರುತ್ತದೆ. ಅದರಲ್ಲೂ ಇಂತಹ ದಶಾ ಮತ್ತೆ ಭುಕ್ತಿಗಳಲ್ಲಿ ಏನಾದರೂ ಇಂತಹ ಆ ದಶೆಯನ್ನು ನಡೀತಿದ್ದಾಗ ಅವುಗಳ ಉದಾಹರಣೆಗೆ ಕುಜ ದಶೆ ನಡೀತಿದ್ದಾಗ ಅವುಗಳಲ್ಲಿ ಒಂದು ಈ ರುಚಿಕ ಯೋಗ ಏನಾದರೂ ಆ ಜಾತಕದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಫಲಗಳು ಹೆಚ್ಚಾಗಿ ಕಂಡುಬರುತ್ತೆ. ಹೀಗೆ ಅನೇಕ ವಿಷಯಗಳು ಮತ್ತು ಯೋಗಗಳ ಫಲಗಳನ್ನು ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಓಕೆ, ಇವತ್ತಿನ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ರುಚಿಕ ಯೋಗವು ನಿಮಗೆ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು.